ಬ್ರೇಕ್ಫಾಸ್ಟ್ ಆಗಲಿಕ್ಕೆ ಉಂಟು. ಹಾಗೆ ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಿ. ಮೊದಲು ನಾನು ಯಾವಾಗಲೂ ಹೇಳುವ ಹಾಗೆ ಇದು ನನ್ನದೇ ಸ್ಕಿನ್ ಕೇರ್ ಬೇರ್ ಫಾರ್ಮ್ಸ್ ಅಂತ ಹೇಳಿ, ಅದನ್ನೇ ನಾನು ಯಾವಾಗಲೂ ಹಾಕೋದು. ಹಾಗೂ ನೀವೆಲ್ಲರೂ ಕೇಳ್ತಾ ಇರ್ತೀರ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ, ಗ್ಲೋವಿಂಗ್ ಇದೆ, ಇನ್ನೂ ಕೂಡ ನೆರಿಗೆ ಬೀಳಲಿಲ್ಲ, ಇಷ್ಟು ಚೆನ್ನಾಗಿ ಹೇಗಿದೆ, ಎಲ್ಲದಕ್ಕೂ ಕಾರಣ ಇದುವೇ. ಬೇಕಿದ್ರೆ ಆರ್ಡ್ರ್ ಮಾಡಿ, ನಂಬರ್ ಹಾಕಿದ್ದೀನಿ. 4 ಸ್ಟೆಪ್ಸ್ ಮಾಡಲಿಕ್ಕಿರುತ್ತೆ. 4 ಕ್ರೀಮ್ ಸಿಗುತ್ತೆ. ಅಂದರೆ ಫೇಸ್ ವಾಶ್, ಮಾಯಿಶ್ಚರೈಸರ್, ಆಮೇಲೆ ಡೇ ಕ್ರೀಮು ಹಾಗೂ ಸಿರಮ್ ನೈಟ್, ಹಾಗೆ 4 ಸಿಗುತ್ತೆ. ಬೇಕಿದ್ರೆ ನೀವು ರಪಕ್ ಅಂತ ಹೇಳಿ ಆರ್ಡರ್ ಮಾಡಿ, ನಂಬರ್ ಉಂಟು. ಓಕೆ, ಇಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಹಕ್ಕಿ ಅಲ್ಲ, ಈಗ ಸೆಕೆ ಕೂಡ ಜಾಸ್ತಿ ಅಲ್ಲ, ಅದಕ್ಕೆ ನಾವು ಅವರಿಗೆ ಅಲ್ಲಿ ನೀರು ಹಾಗೂ ಇದು ತಿನ್ನಲಿಕ್ಕೆ ಕೊಡೋದು. ಅವರಿಲ್ಲಿ ಹೋಗ್ತಾನೆ ಇರ್ತಾರೆ. ನೋಡುವ ಸಿಕ್ಕಿದ್ರೆ ಇವತ್ತು. ನೀನೆಂತದ ಇಲ್ಲಿ ಹಾಲು ಕುಡಿಯೋದು? ಕಳ್ಳ ಬೇಕಾ? ನಮ್ದಲ್ಲ ಮಾರೆ, ಇವತ್ತು ಕುಡಿಬೋದು ಮನುಷ್ಯರು ಕೂಡ, ಆದರೆ ಇವರಿಗೆ ಒಳ್ಳೇದು ತುಂಬ. ಸೆಟ್ ಆಲಿ ಸೆಟ್ ನೋ, ಅವರ ಹೆಸರಲ್ಲಿ ನೀನು ಕುಡಿಯೋದಲ್ಲ, ಸುಮ್ಮನೆ ಕೂತ್ಕಳ. ಇಲ್ಲಿ ಬರುವುದು ಹಾಲು ಕುಡಿಯೋದು ಕಳ್ಳ. ಬೆಳಗ್ಗೆ ಬೆಳಗ್ಗೆ ಇದು ಕುಡಿದು. ಎಂತ ಇಲ್ಲ. ಪಪ್ಪಾಯ ಕಟ್ ಮಾಡೋಣ ಅಂತ ಹೇಳಿ, ಪಪ್ಪಾಯ ಹೀಗೆ ಮಾಡಬೇಕಾ? ರಾಯ್ ಸುಮ್ಮನೆ ಪೆಟ್ಟು ತಿನ್ಬೇಡ ಅಂತ ನನ್ನ ಹತ್ರ. ಇವತ್ತು ಪಪ್ಪಾಯ ಮಾಡಿ ಕೊಡುದಾ ನೀವು? ಇವತ್ತು ಪಪ್ಪಾಯ ತಿನ್ನಿ. ಒಳ್ಳೆ ನನಗೆ ಮನೆಯಲ್ಲಿ ಆಗಬೇಕಂತ ಇಲ್ಲ, ಎಲ್ಲ ನೇಬರ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಎಲ್ಲೇ ಹೋದರೂ ಹಾಗೆ ನೇಬರ್ಸ್ ಪಪ್ಪಾಯ ಇರಲಿ, ಮಾವಿನ ಕಾಯಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಸಿಗ್ತಾನೆ ಇರುತ್ತೆ. ಬಾಳೆಹಣ್ಣು ಎಷ್ಟು ಸಿಗುತ್ತೆ. ಹಾಗೆ ಇದು ಉಂಟಲ್ಲ, ಇದು ಪಪ್ಪಾಯ ಎಲ್ಲ ಇದು ನೇಬರ್ಸ್ ಅವರೇ ಕೊಡೋದು ಇಲ್ಲ. ಓಕೆ, ಎಂತ ಗೊತ್ತುಂಟಾ, ಅಂಥ ಭಾಗ್ಯ ಎಲ್ಲ ಎಲ್ಲರಿಗೆ ಸಿಗೋದಿಲ್ಲ, ಕೆಲವರಿಗೆ ಮಾತ್ರ ಸಿಗೋದು. ಏನಿದ್ರು ತಿನ್ನಲಿಕ್ಕೆ ಸಿಗುತ್ತೆ ನಮಗೆ, ಎಲ್ಲಿದ್ದರೂ. ನಾನು ನಿಜ ಹೇಳೋದಿದ್ದು, ಸುಮ್ಮನೆ ನಾವು ಹೊಗಳುವುದಲ್ಲ ನನಗೇನೆ. ನಾವು ಕೂಡ ಹಾಗೇನೆ ಮೊದಲು ಸ್ವಲ್ಪ ಇದ್ದರೂ ಅದನ್ನು ಹಂಚಿ ತಿನ್ನೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ವಿ. ಅದು ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅಂಥವ್ರಿಗೆ. ದೇವರು ಸಾಕ್ತಾರೆ. ಈಗ ನಮ್ಮದ್ರಲ್ಲಿ ಒಂದು ಇದೇ ಉಂಟು, ಹೇಳ್ತಾರೆ ಈಗ ಹಕ್ಕಿಗಳಿಗೆ ಇದಕ್ಕೆಲ್ಲ ದೇವರು ಹೇಗೆ ಸಾಕ್ತಾರೆ, ಒಂದು ದಿವಸ ಆದರೂ ಉಪವಾಸ ಕೊಡ್ತಾರೆ, ಕೊಡೋದಿಲ್ಲಲ್ಲ. ಎಂತ ಸಿಗುತ್ತೆ ಅವ್ರಿಗೆ ಸಾಕ್ತಾರೆ ದೇವರು. ಹಾಗೆ ನಮಗೆ ಕೂಡ, ನಾವು ಮನುಷ್ಯರು ಎಂತ ಅಂದರೆ ಆಸೆ ಪಡೋದು ಜಾಸ್ತಿ. ಆದರೂ ನೀವು ಎಣಿಸಿ, ಒಂದು ದಿನ ಕೂಡ ಕೆಲವೊಮ್ಮೆ ದೇವರು ನಮ್ಮನ್ನು ಉಪವಾಸ ಬಿಡೋದಿಲ್ಲ. ನಾವು ಒಳ್ಳೆ ಕರ್ಮ ಮಾಡಬೇಕು ಯಾವಾಗಲೂ. ನಾವು ನಮ್ಮ ತಂದೆ ತಾಯಿ ಎಲ್ಲ ಮಾಡಿದ ಒಳ್ಳೆ ಕರ್ಮ ಇದ್ದರೆ ಉಂಟು ನೋಡಿ, ಅದು ಎಲ್ಲಿ ಕೂಡ ಹೋಗೋದಿಲ್ಲ. ನಮಗೆ, ನಮ್ಮ ಮಕ್ಕಳಿಗೆ ಎಲ್ಲ ಬರ್ತಾನೆ ಇರುತ್ತೆ. ಜಾಸ್ತಿ ಏನು ಕೇಳೋದಿಲ್ಲ. ಈಗ ಹಣ ಅದು ಇದು ಕೊಡಬೇಕು ಅಂತಲ್ಲ. ಯಾರು ಹಸಿದವರಿದ್ದಾರೆ, ಯಾರು ಬಾಯಾರಿಕೆಯವರು ಬರ್ತಾರೆ, ಅವರಿಗೆಲ್ಲ ಸ್ವಲ್ಪ ನಾವು ಮನೆ ಬಾಗಿಲಿಗೆ ಬಂದವರಿಗೆ, ನೋಡಿದವರಿಗೆಲ್ಲ ಕೊಟ್ಟರೆ ಉಂಟಲ್ಲ, ತುಂಬ ಒಳ್ಳೆಯದು. ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವುದಿಲ್ಲ ಅಂತೆ. ಅದಕ್ಕೆ ನಾನು ಹೇಳೋದು, ಕೆಳಗಡೆ ಇರುವೆ ಬಂದಿದ ಅಂತ ಎಲ್ಲ ಖಾಲಿ ಕಚ್ತಾ ಉಂಟು. ರಾಯ್ಗೆ ಆಗ ಹೇಳಿದ್ದೀನಿ ಸ್ಪ್ರೇ ತಂದು ಹಾಕ ಅಂತ ಹೇಳಿ, ನಿಂತಿದ್ದಾನೆ. ಇಲ್ಲ ಹೇಳಿಲ್ಲ, ಸುಮ್ಮನೆ. ಓಕೆ, ಇದು ಚಾಟ್ ಮಸಾಲ ಹಾಕೋಣ ಸ್ವಲ್ಪ. ಪಪ್ಪಾಯಿ ಹಣ್ಣನ್ನು ಎಂಜಾಯ್ ಮಾಡೋಣ.
ನಾವು ಎಂಜಾಯ್ ಮಾಡೋಣ. ಪಪ್ಪಾಯ ಹಣ್ಣು ಸ್ವಲ್ಪ ಗಟ್ಟಿ ಉಂಟಲ್ಲ, ಒಳಗಡೆ ಫುಲ್ಲು ಹಣ್ಣಾಗಿದೆ, ಹೊರಗಡೆ ಸ್ಮೂತ್ ಆಗಿತ್ತು, ಒಳಗಡೆ ಸ್ವಲ್ಪ ಗಟ್ಟಿ ಉಂಟು. ಎಂತ ಮಾಡುದಮ್ಮ ಮಧ್ಯಾಹ್ನಕ್ಕೆ? ಮಜ್ಜಿಗೆ ಒಳ್ಳೆದಾಗುತ್ತದೆ. ಮಜ್ಜಿಗೆ ಮೆಣಸು ಎಲ್ಲ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಎಲ್ಲ ಗ್ರೈಂಡ್ ಮಾಡಿ, ನೀರುಳ್ಳಿ ಎಲ್ಲ ಇದು ಮಾಡಿ ಹಾಕಿ ಮಜ್ಜಿಗೆ ಅದರಲ್ಲಿ ಊಟ ಮಾಡಿ ಒಳ್ಳೆ ಚೆನ್ನಾಗಿ ಆಗ್ತದೆ. ಅದಕ್ಕೆ ಉಪ್ಪಿನಕಾಯಿ, ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ. ಇಷ್ಟು ಮಾಡಿದರೆ ಹೊಟ್ಟೆ ತಂಪು. ಆದರೆ ಇವತ್ತು ಸ್ವಲ್ಪ ಕಮ್ಮಿ ಆಯಿತು. ನಿನ್ನೆ ಅಷ್ಟೇ ಹಾಕಿದ್ದು, ಹೌದಾ? ನಿನ್ನೆ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದು, ಇವತ್ತು ಸಣ್ಣ ಪಾತ್ರೆ ಅಷ್ಟೇ. ಆಯ್ತಾ ಇವತ್ತಿನ ಊಟ? ಸೂಪರ್. ಹೋಯ್ತಾ ಒಳಗೆ? ಚುಮ್ಮೇಶ್ವರಿ ಊಟ ಚೆನ್ನಾಗಾಗುತ್ತೆ. ಮೊಸರು, ದಪ್ಪ ಮೊಸರಿಗೆ ನಾನು ಹೇಳಿದ ಹಾಗೆ ಹಾಕಿ ಎಲ್ಲ ಹಾಕಿ ಮೊಸರು ವಡೆ ಹಾಕ್ತಾರಲ್ಲ ಹಾಗೆ ಹಾಗೆ ಆಗುತ್ತೆ, ಸೂಪರ್ ಆಗಿ ಚೆನ್ನಾಗಾಗುತ್ತೆ. ಎಲ್ಲಿ ನೀನು? ನಾನು ಹೇಳ್ತಾ ಇದ್ದೆ ಇವ್ರ ಹತ್ರ, ಕ್ಲಾರು ಬರ್ತಾನೆ, ಅದಕ್ಕೆ ಸ್ವಲ್ಪ ಚಿಕನ್ ಫ್ರೈ ಮಾಡಿದ್ದು ನಿನ್ನೆದು ಉಂಟು, ಸ್ವಲ್ಪ ಅದು ಬಿಸಿ ಮಾಡೋಣ ಅಂತೇಳಿ ಹೇಳಿದೆ. ಅದಕ್ಕೆ ಇವರು ಕ್ಲಾರು ಏನು ದೊಡ್ಡ ಇವನ, ಅವನಿಗೆ ಚಿಕನ್, ಅವನೇನು ಡೈಲಿ ಚಿಕನ್ ತಿಂದು ಬೆಳೆದವನ, ಅವನಿಗೂ ನಮ್ಮ ಹಾಗೆ ಮೊಸರು ಇರಲಿ ಅಂತ ಹೇಳಿದರು. ಅಂದ್ಯಾ? ನಿಜ? ತಿಂತವೆ ಅದಾದಾತು ಅಲ್ಲ, ಅದಕ್ಕಿಂತ ಇದು ಬೆಸ್ಟ್ ಉಂಟು. ಇವತ್ತು ರಾತ್ರಿಗೆ ರಾತ್ರಿ ಸಂಜೆ ಮಟನ್ ಇವತ್ತು. ನಿಮ್ಗಿದೆ ಊಟ ಮಾಡಿ ತಂಪಾಗುತ್ತೆ. ಅಮ್ಮ ಬಂಟ್ವಾಳ ಹೋಗಿದ್ದಾರೆ, ಹಾಗೆ ವಿನು ಬೆಳಿಗ್ಗೆ ಹೋಗಿದ್ದ ಅಲ್ಲಿ, ಅಲ್ಲಿಂದ ಬರುವಾಗ ಸ್ವಲ್ಪ ಜಾಮೂನು ಎಲ್ಲ ತಗೊಂಡು ಬಂದಿದ್ದಾರೆ. ಜಾಮೂನು ಮತ್ತು ಬಾಳೆಹಣ್ಣು ತೋಟದಿಂದ ನೋಡಿ, ಚೆನ್ನಾಗಿದೆ ವೈಟ್ ಜಾಮೂನು. ಇದೆರಡು ಸ್ಪೂನ್ ಎಕ್ಸ್ಟ್ರಾ ತೆಗೆದು ನೀವು ತೆಗಿದ್ರಲ್ಲ ಅದರಲ್ಲಿ ಎರಡು? ಹೌದು, ಫಸ್ಟ್ ನಿನ್ನೆ ಹಾಕಿದ್ದಲ್ಲ ನನಗೂ ಅಂತ ಹಾಕಿದ್ದೆ. ಮತ್ತೆ ಈಗ ಇದ್ರ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ತಿನ್ನೋಣ. ಓಕೆ, ಚೆನ್ನಾಗಿದೆ. ಇದರದ್ದು ಪದಾರ್ಥ ಎಲ್ಲ ಮಾಡ್ತಾರೆ, ನಾನು ಮೊನ್ನೆ ಇದರಲ್ಲಿ ನೋಡಿ ರೀಲಲ್ಲಿ, ಇದನ್ನು ಕರಿ ರೀತಿ ಮಾಡ್ತಾರಪ್ಪ. ಅದೆಲ್ಲ ಬೇಡ, ಒಳ್ಳೇದಾಗುದಿಲ್ಲ. ಪದಾರ್ಥ ಮಾಡಿ ಕೊಡ್ಲಾ? ಬೇಡ, ತಿನ್ಬಿಡಿ ನೀವು, ನಾನು ಪದಾರ್ಥ ಮಾಡಿ ಕೊಡ್ತೀನಿ. ಬೇಡ ಅಮ್ಮ ಅದೆಲ್ಲ. ಪ್ಲೀಸ್ ರಾಯ್, ಉಪ್ಪು ಎಲ್ಲ ಹಾಕಿ ತಿನ್ಬೇಡ, ನಾನು ಪದಾರ್ಥ ಮಾಡಿ ಕೊಡ್ತೀನಿ. ಇದು ನೋಡಿ ಈ ರೀತಿ ಇರುತ್ತೆ, ನಾವು ಸೀದಾ ತೆಗೆದು ತಿಂತೀವಿ ಅಲ್ವಾ, ಇದರಲ್ಲಿ ಕೂಡ ಹುಳ ಇರುತ್ತೆ. ಎನಿಸ್ತಾರೆ ಇದರಲ್ಲೆಲ್ಲ ಹುಳ ಇರಲ್ಲ ಅಂತೇಳಿ. ಇಲ್ಲಿ ನೋಡಿ ಕಾಣುತ್ತಾ ಫ್ರೆಂಡ್ ರೋಹಿತ್, ನೋಡಿ ನೋಡಿ ಹೀಗೆ ಹೋಗ್ತಿದ್ದಾನೆ ಕಳ್ಳ. ಅದಕ್ಕೆ ಯಾವಾಗಲೂ ನೋಡ್ಕೊಂಡು ತಿನ್ನಬಾರ್ದು. ಅಂಕೆ 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 ಸಿಕ್ಕಿ ತಿಂದರೆ ಎಲ್ಲ ಹುಳ ಬಾಯಿ ಒಳಗಿದೆ, ಹೊಟ್ಟೆ ಒಳಗೆ. ಪ್ರೋಟೀನ್ ಪ್ರೋಟೀನ್ ಫ್ರೀ ಅವ್ನಿಗೆ ಇಡೋದು ತಿನ್ನಿ ಪ್ರೋಟೀನ್. ಅದು ಎಲ್ಲದರಲ್ಲಿ ಕರೆಕ್ಟ್ ಇದರಲ್ಲಿ ಇರಲ್ಲ, ಯಾವ ಸೈಡ್ ಹಾಳಾಗಿರುತ್ತಲ್ಲ ಅದರಲ್ಲಿ ಮಾತ್ರ ಇರುತ್ತೆ. ಎಂತ ಇದೆ ಗೊತ್ತಾ, ನಾವು ಕಟ್ ಮಾಡ್ತಾ ಇರುವಾಗ ಹುಳ ಸಿಕ್ತಾ, ಇವರು ಇಡೀ ತಗೊಂಡು ತಿಂತಾ ಇದ್ರ ಸಪ್ರೇಟ್ ಆಗಿ, ನನಗೆ ಉಪ್ಪು ಬೇಡ ಎಂತ ಬೇಡ ಅಂತ ಹೇಳಿ ತಗೊಂಡಿದ್ರು. ಅದು ಹೆದರಿಕೆ ಆಗಿದ್ರೆ ಒಂದಲ್ಲ ಇಟ್ಟಿದ್ದಾರೆ. ಅದು ಎರಡು ತಿಂತೇನೆ, ಇದು ಇನ್ನೊಂದು ನಾನು ತಗೊಂಡಿದ್ದಲ್ಲ, ಅದನ್ನ ಕಟ್ ಕಟ್ ಮಾಡಿ ತಿನ್ನೋದು. ಹೆದರ್ಬೇಡ, ನಾನು ಯಾವ ಡೈರೆಕ್ಟ್ ಆಗಿ ತಿನ್ನಲ್ಲ. ಈಗ ಅವರಿಗೆ ಹೊಟ್ಟೆ ಒಂಥರ ಆಗ್ತಾ ಉಂಟು, ನನಗೆ ಒಂಥರ ಆಗ್ತಾ ಉಂಟು ಹೇಳ್ತಾ ಇದ್ದಾರೆ. ಇಲ್ಲಪ್ಪ, ಅದು ನೋಡಿ ತಿಂದಿದ್ದೇನೆ, ಅದೇನಿಲ್ಲ. ತುಪ್ಪ ಹಾಕಲ್ಲ ನಿಮ್ಮ ಇದೆಂತ ರಾಯಿ, ಇವನೊಬ್ಬ ಇದ್ದಾನಲ್ಲ ಇಲ್ಲಿ, ಯಾವ್ದು ನೋಡ್ಬೇಕು. ಎಂತ ಆಯ್ತು ನೋಡಿ, ಇದು ಇದು ಇರ್ತಲ್ಲ, ಇದು ಇಲ್ಲ ಅದಲ್ಲ, ಅದು ಇದಿತ್ತು ಬೀಜ, ಅಲ್ಲಿ ಅಲ್ಲಿ ಕೂಡ ಇರುತ್ತೆ.
ಬೀಜದಲ್ಲಿಲ್ಲ, ಅದು ಯಾವುದು ಹೊರಗಡೆ ಸ್ವಲ್ಪ ಇದಾಗಿದೆ ನೋಡಿ, ಅದರಲ್ಲೆಲ್ಲ ಉಂಟು. ಅದು ಇನ್ನೊಂದು ಉಂಟಲ್ಲ ಕಲ್ತೆ ಬೊರ ಏನು ಬುಗುರಿ ಇದೆಂತ ತಿಂತೀವಲ್ಲ ಬುಗುರಿ ಅದರಲ್ಲಿ ಬೀಜದ ಇದರಲ್ಲಿ ಇರುತ್ತೆ. ಇದರಲ್ಲೆಲ್ಲ ಇಲ್ಲ, ಇದು ಕ್ಲೀನ್ ನೋಡ್ಕೊಂಡು ತಿನ್ನಿ. ಕ್ಲಿಯರ್ ಸೈಡಲ್ಲಿ ಸಿಗಬೇಕು. ಕ್ಲಿಯರ್ ಮಾಲ್. ಅದೆಲ್ಲ ತೆಗಿಬೇಕಂತ ಇಲ್ಲ, ಅದು ಇಡಿ. ನಾವು ಚಿಕ್ಕ ಇರುವಾಗ ಬಿದ್ದದ್ದು ಹೀಗೆ ಒರೆಸ್ತಿದ್ವಿ, ಹೀಗೆ ಹಂಗೆ ಮಾಡ್ತಿದ್ದೆ. ಯಾವುದು ಸರಿ, ಹಾಗೇನು ಕೂಡ ಆಗ್ತಿರ್ಲಿಲ್ಲ, ಡೈರೆಕ್ಟ್ ಆಗಿ ತಿಂತಿದ್ವಿ. ಈ ರಾಯ್ ಇದ್ದಾನಲ್ಲ ಅವನಿಗೆ ಎಲ್ಲ ಹುಚ್ಚು. ನಾನೇನು ಮಾಡಿದ್ದೆ ಈಗ? ಅದರಲ್ಲಿ ಕೂಡ ನಾನು ಬೇಡ ಅಂತ ಬಿಟ್ಟದ್ರಲ್ಲಿ ಕೂಡ ಕಟ್ ಮಾಡಿ ಇಟ್ಟಿದ್ದಾನೆ. ನನಗೂ ತಿನ್ನುವ ಹಾಗೆ ಮಾಡುದಿಲ್ಲ ಮತ್ತೆ ಅವನು. ಆಗೋದಿಲ್ಲ. ಮೊದ್ಲೇ ಅವನಿಗೆ ಏನು ಕಾಣುದಿಲ್ಲ. ಅವನಿಗೆ ಎಬ್ಬಿಸ್ಬೇಕು, ಇಲ್ಲಾಂದ್ರೆ ಮತ್ತೆ ನಮ್ಗೆ ಇದಿಲ್ಲ. ಸ್ನ್ಯಾಕ್ಸ್ ಮಾಡಿದ್ದೀನಿ, ತಿನ್ನು. ಸ್ನ್ಯಾಕ್ಸ್ ಮಾಡಿದ್ದೀನಿ. ಅಮ್ಮ ಇವತ್ತು ಸ್ನ್ಯಾಕ್ಸ್ ಮಾಡಿದ್ದೆ, ಒಳ್ಳೇದು. ದಾಂಬ ಒಳ್ಳೆ ಉಂಟು, ತಿನ್ನು. ಅದು ಸಾಕಾಗಲ್ವ, ಅದು ಸ್ವಲ್ಪ ನಿನ್ನೆ ಇವನ ಫೇವ್ರೇಟ್ ಅದು. ನನ್ನ ಫೇವ್ರೇಟ್ ಅಲ್ಲ. ಓಕೆ, ಈಗ ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಮಕ್ಕಳಿಗೆ ಟೊಮೆಟೊ ಬಾತ್, ಟೊಮೆಟೊ ಎಲ್ಲ ಹಾಕಿ ಟೊಮೆಟೊ ರೈಸ್, ಗೊಜ್ಜು ಮಾಡಿ ಕೊಡ್ತೇನೆ, ತಿನ್ನಿ. ಅದು ಯಾವುದು ಸ್ನ್ಯಾಕ್ಸ್? ಗುಜ್ಜು ಸಾಕಾ? ಸಾಕು. ಚಿಕನ್ ಟೊಮೆಟೊ. ಆಗದಿಂದ ನೋಡ್ತಾ ಇದ್ದೀನಿ, ಜಗಳ ಮಾಡ್ತಾ ಇದ್ದಾರೆ ಇಬ್ರು. ಅಬ್ಬೋ, ಇನ್ನು ಹೊಡಿಬೇಡ ಅವನಿಗೆ. ಅವನ್ ಸ್ಟಾರ್ಟ್ ಮಾಡಿ. ರಾಯ್ ನಂಗೆ ಹೊಡಿಯುದು ನೋಡು. ಅಬ್ಬೋ, ಹೌದಾರ? ಇಲ್ಲ ಅಮ್ಮ, ನಾನೆಲ್ಲ ಹೊಡಿಯೋದಿಲ್ಲ. ಅವನಾಗಿ ಹೊಡೆಯಲ್ಲ ದೊಡ್ಡವನು. ನಂಗೆ ಹೊಡೆದಿದ್ದ, ನಂಗೆ ಸಹ ಹೊಡ್ಸದ. ಅವನಿಗೆ ಉಂಟಲ್ಲ, ಅವನು ಸಾಧಾರಣದವಲ್ಲ. ಒಪ್ಪದು ಮಾಡ್ತಾ ಮತ್ತೆ ಹೋಗ್ತಾನೆ. ಅವನು ಹೊಡೆಯಲ್ಲ, ಅದು ಪಾಪ. ನೀವೇ ಹೊಡೆಯುದು ಅವನಿಗೆ. ಒಳ್ಳೆ ಅಪ್ಪಾಗೆ. ಇದೆಲ್ಲ ನೋಡ್ಲಿಕ್ಕೆ ಒಳ್ಳೇದಾಗ್ತದೆ. ಹೇಗೆ ನಾಟಕ ಮಾಡ್ತಾರೆ ನೋಡಿ ಇವರೆಲ್ಲ ಅಲ್ಲ. ಅವ್ರ ಅಣ್ಣಂದಿರಲ್ಲ, ಮಾಡ್ತಾರೆ. ಅವರೇ ಅವರಿಗೆ ಹೊಡೆಯುದು, ಹೆಸರು ನಂದು ಹಾಕೋದು. ಇನ್ನೊಮ್ಮೆ ವಿಡಿಯೋ ತೆಗಿದ್ದಾರೆ, ಆಗ ಗೊತ್ತಾಗ್ತದೆ ಆಯ್ತಾ. ನೀನು ಕೂಡ ಮಾಡು. ಅವನು ಉಪದ್ರ ಮಾಡಿ ಓಡಿ ಹೋಗ್ತಾನೆ. ರಾಯ್ ಉಪದ್ರ ಮಾಡಿ ಓಡಿ ಹೋಗುದು. ಅಂದಿ ಆಯ್ ರುಂಬು ಸರಿ ಐತೆ ಮತ್ತೆ ಭಾರಿ ಆತ ಹಳ್ಳಿ ನೋಡಿ, ಯಾರು ನಂಬಲ್ಲ ರಾಯ್ ಹೊಡಿತಾನಂದ್ರೆ. ಮತ್ತೆ ಹಾಕಿ ಉಸಿರು ಒಳ್ಳೆ ಉಸಿರು ತಪ್ಪಂಗ್ ಹಾಕೋಬೇಕು ಪಾಪ. ಹೌದಾ? ಹೊಡಿತೇನೆ. ಇಲ್ಲ ಅಮ್ಮ, ಸತ್ಯ ಹೊಡಿಲಿಲ್ಲ. ನಾನು ಯಾಕೆ ಹೊಡಿತೀನಿ? ಅಣ್ಣಂದಿರಿಗೆಲ್ಲ ಹೊಡಿಬಾರ್ದು. ಹೊಡೆದ್ರೆ ನಾನು ಹೇಳ್ತೀನಿ ಅಲ್ಲ ಹೊಡೆದಿದೆ ಅಂತ. ನಾನು ಹೊಡಿಯೋದಿಲ್ಲ ಹಾಗೆಲ್ಲ, ನನ್ನ ಪಾಪ. ಜಗಳ ಆಡೋದು ಇವರೇ ಇಬ್ರು, ಇವನ್ ಮತ್ತು ಲೆವಿ. ಈಗ ಇಲ್ಲ, ಮುಖ ತೋರಿಸ ನಿಂದು. ಎಷ್ಟು ಗಲೀಜು ಮುಖ. 4-5 ವರ್ಷದಿಂದ ಇಲ್ವಾ ಅಂತ. ಆವಾಗ ಚಿಕ್ಕ ಇರುವಾಗ. ಈಗ ಕೂಡ ಮಾಡ್ತಾನೆ. ಅದು ಎಂತ ಜಗಳ ದೇವ್ರೆ, ಶೀ ಸಾಕಾಗಿ ಹೋಗಿದೆ ನನಗೆ ದೇವ್ರೆ. ದುಡ್ಡಿ ಎಲ್ಲಿತ್ತು? ನನಗೆ ಕಿರಿ 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 1-5 ನಿಮಿಷ ಇಬ್ಬರನ್ನು ಬಿಡುವಾಗಿಲ್ಲ. ಜಗಳ ಆಡಿ ಆಯ್ತೆ. ಓಕೆ, ನಾನು ಪಿಜ್ಜಾ ಮಾಡ್ತಾ ಇದ್ದೇನೆ. ಪಿಜ್ಜಾ ಬೇಸ್ ಉಂಟು, ಅದಕ್ಕೆ ಸ್ವಲ್ಪ ನಿಮ್ಗೆ ಗೊತ್ತುಂಟ, ನಿನ್ನನೆ ನಾನು ಮತ್ತೆ ಎಲ್ಲರಿಟ್ಟು ಮಾತಾಡ್ತಿದ್ವಿ. ಎಂತ ಅಂತ
ಅಮ್ಮ ಪಿಜ್ಜಾ ಒಳ್ಳೆ ಮಾಡ್ತಾರಲ್ವಾ ಅಂತ. ಇವಾಗ ಅದಕ್ಕೆ ಸ್ವಲ್ಪ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ. ಒಂಥರ ಅಜೂಬಾ ಥರ ಆಗ್ತಾ ಉಂಟು. ಅದಂದರೆ ನಿನ್ನೆ ಮಾತಾಡಿದ್ದು ಇವತ್ತಾಗ್ತಾ ಉಂಟು. ಹೌದಮ್ಮ. ಅದು ನಿಮ್ಮ ಮನಸ್ಸಿನ ಮಾತು ಕೇಳಿತ್ತು ನಮಗೆ. ಕರುಳಿನ ಕುಡಿಯಲ್ಲ ನೀವು ನಂದು. ಬೊಂಬ್ಳಿ ಟು ಬೊಂಬ್ಳಿ ಕನೆಕ್ಷನ್. ಹೌದು, ಬೊಂಬ್ಳಿ ಬೊಂಬ್ಳಿ ಕನೆಕ್ಷನ್. ಸಾಕು ಅಷ್ಟು. ನೆರುದು ಯಾರಿಗೆ? ನೆರುದು ಸರಿ ಯಾರಿಗೆ? ಕಟ್ ಮಾಡಿ. ಅದು ಮಸಾಲೆ ಎಲ್ಲ ಇದಕ್ಕೆ ಕಟ್ಟಿಂಗ್ ಬೋರ್ಡಿಗೆ ಅದಕ್ಕೆ ಇದಕ್ಕೆ ಕಾರಿಸಿ ತೆಗಿಬೇಡಿ. ಇಬ್ರು ಸೇರಿ ಉದಾಹರಣಕ್ಕೆ ತಂದು ಉದಾ ಸಳ ಹಂಗ. ಯಬ್ಬಾ, ಅಮ್ಮ ಇವತ್ತು ಫುಲ್ ಇದರಲ್ಲಿದ್ದಾರೆ. ಉದಾಹರಣೆ ಕೇಳ್ತಾ ಇದೆ ಹಂಗ ಸಿಕ್ಕಲ್ಲ ಸಿರ್ಕಲ್ ಮಗಿನ ಏನ್ ಕರಿಯ ಬಜ್ಜು ಒಣ್ಣ ಸಿರ್ಕಲ್ನೆ. ನೆಕ್ಸ್ಟ್ ಸಿಕ್ಕಾಕೊಂಡಿದೆ ಅಂತ ಏನೋ. ಎಂತ ಮಜ್ಜು? ಏನಿಲ್ಲ. ಇದು ಇಲ್ಲಿ ಬರ ಆಫ್ ಮಾಡು. ಇದು ಚಿಕನ್ ಫ್ರೈ ಮಾಡಿದ್ದು ಆಯಿಲ್. ಇದಕ್ಕೆ ಇವಾಗ ಕೆಚ್ಚಪ್ ಹಾಕೋಣ. ಪಿಜ್ಜಾ ಆರಿಗ್ಯಾನೋ ಹಾಕೋಣ. ಓಕೆ, ಮಿಕ್ಸ್ ಮಾಡಿ. ಓಕೆ, ಇದು ಮಸಾಲ ಮೊನ್ನೆದ್ದು ಸ್ವಲ್ಪ ಬಾಕಿ ಇತ್ತು, ಅದನ್ನು ಇದಕ್ಕೆ ಹಾಕಿಬಿಡ್ತೀವಿ. ಸಾಸ್ ಹಾಕೋಣ. ರೆಡಿ ಆಯಿತು. ಒಳಗಡೆ ಯಾವುದ್ರದ್ದು ಜ್ಯೂಸ್ ಅದು? ಅದು ಹೆಸರು ಕಾಳು ಹಾಗೂ ಇದು ರಾಗಿ ಎರಡು ಕೂಡ ಸಣ್ಣಗೆ ಹಾಕಿತ್ತು ಹೊಟ್ಟೆ. ಅದರ ಮೇಲೆ ಬೆಲ್ಲ ಮತ್ತು ಸ್ವಲ್ಪ ಹಾಲು ಹಾಗೂ ತೆಂಗಿನ ಹಾಲು ಅಷ್ಟುಂಟು. ಚೆನ್ನಾಗಾಗುತ್ತೆ. ರೆಸಿಪಿ ಹಾಕ್ತೇನೆ ಅದರಲ್ಲಿ ನೋಡಿ. ಪಿಜ್ಜಾ ರೆಡಿ ಆಯಿತು. ಪಿಜ್ಜಾ ಕಟ್ ಮಾಡಲಿಲ್ವಾ? ನನಗಿಲ್ಲ ಕೂಲಲ್ಲ ಬರೋದಿಲ್ಲ. ಮಸಾಲುವ ಜಾಸ್ತಿ ಇದೆ. ಸೂಪರ್ ಉಂಟಮ್ಮ. ಚೆನ್ನಾಗಿದೆಯಾ? ಎಂತ ಟೇಸ್ಟ್ ಅಲ್ಲ? ತಿಂತ ಇದ್ದಾರೆ ನೋಡಿ. ನಮ್ದು ಇಂಡಿಯನ್ ಪಿಜ್ಜಾ, ಕಂಟ್ರಿ ಪಿಜ್ಜಾ. ಓಕೆ, ಈಗ ಸಂಜೆಗೆ ಅಡಿಗೆ. ನಮಗೆ ಅದೇ ಕೆಲಸ. ಅಡಿಗೆ ಏನು, ಮಧ್ಯಾಹ್ನ ಏನು, ಸಂಜೆ ಏನು, ಚಾಗೆ ಏನು, ಡಿನ್ನರ್ಗೆ ಏನು, ಮತ್ತೆ ನಾಳೆ ಬೆಳಿಗ್ಗೆ ಏನು, ಇದೇ ಆಗುತ್ತೆ ಅಲ್ವಾ? ಇಲ್ಲ. ನಿಮಗೆಂತಾದ್ರೂ ಚಿಂತೆ ಉಂಟಾ? ಯಾಕೆ ಚಿಂತೆ? ಅದೇ ನೀವಿದ್ದೀರಲ್ಲ. ಅಮ್ಮ ಹೇಳಿದ್ದು ನಾನಿರುವ ತನಕ ಚಿಂತೆ ಮಾಡಬೇಡಿ ಅಂತ. ಹೌದು. ಈಗ ಅಮ್ಮನ ಹೇಳ್ತಿದ್ದಾರೆ ನಿಮ್ಗೇನು ಚಿಂತೆ? ನಿಮಗೆಲ್ಲ ಚಿಂತೆ ಇಲ್ಲ ಅಂತ ಹೇಳಿದ್ದು ನಾನು. ಓಕೆ, ಇವತ್ತು ಸಂಜೆಗೆ ಮಟನ್ ಮಾಡ್ತಾ ಇದ್ದೀವಿ. ಸುಮಾರು ಟೈಮ್ ಆಯ್ತಲ್ಲ ಮಟನ್ ತಿನ್ನದೆ ನಾವು. ಮೊನ್ನೆ ಹಬ್ಬಕ್ಕೆ ತಿಂದ ಇಲ್ಲ. ಕೂಡ ಹಬ್ಬದ್ದೆಲ್ಲ
ಹೇಗೆ ಹಬ್ಬ ಬಂತು ಹೇಗೆ ಹಬ್ಬ ಹೋಯ್ತು ಎಂತ ಸಹ ನೆನಪಿಲ್ಲ ನನಗೆ, ಅಷ್ಟು ಇದಾಗಿದೆ. ಇವಾಗ ಸಂಜೆಗೆ ಮಟನ್ ಸ್ವಲ್ಪ ಹೀಗೆನೆ ಎಂತ ಹೇಳ್ತಾರೆ, ಸ್ವಲ್ಪ ಸೆಮಿ ಗ್ರೇವಿ ರೀತಿ ಈಸಿಯಲ್ಲಿ ಮಾಡೋಣ. ಅದಕ್ಕೆ ಆಲೂಗೆಡ್ಡೆಲ್ಲ ಸ್ವಲ್ಪ ಹಾಕಿದ್ರೆ. ಮಟನ್ ರೇಟ್ ಜಾಸ್ತಿ ಆಗಿದೆ ಈಗ, ಎಷ್ಟು 900 ಅಂತ ಈಗ, 900 ರೂಪಾಯಿ. ರೈಸ್ ಮಾಡಿದ್ದೀರಾ? ಹಾಂ, ರೈಸ್ ಮಾಡಿದ್ದೀರಾ? ಇಲ್ಲ ಕೇಳುದು ಮಾಡಲಿಕ್ಕೆ ಇಟ್ಟಿದ್ದೀರಾ? ಮಾಡ್ತೀವಿ. ವೈಟ್ ರೈಸ್ ಮಾಡಿ. ಹಾಗೆ ಹಾಂ, ಒಳ್ಳೆ ಆಗ್ತದಲ್ಲ. ಈಗ ಇದು ಮಟನ್ ಮತ್ತೆ ಟೊಮೆಟೊ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಪಜ್ಜು, ಮಟನ್ ಎಷ್ಟು ಕೆ ಜಿ ಇತ್ತಾ? 2 kg ಮಟನ್. ಅದಕ್ಕೆ ಒಂದು 8 ಟೊಮೆಟೊ ಹಾಕಿ ಇಟ್ಟಿದ್ದೀನಿ ಒಟ್ಟಿಗೆ. ಟೊಮೆಟೊ ಕಟ್ ಮಾಡಿ ಅರ್ಧನೇ ಹಾಕಿದ್ದೀನಿ. ಹಾಗೂ ಇಲ್ಲಿ ಒಂದು 5 ಮೀಡಿಯಮ್ ಸೈಜದ್ದು ನೀರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಸ್ವಲ್ಪ ಆಲೂಗೆಡ್ಡೆ ಇಷ್ಟು ತಗೊಂಡು ಎಲ್ಲ ರೆಡಿ ಮಾಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮದು ಚಿಕನ್ ಮಸಾಲ ಉಂಟು ನೋಡಿ, ಅದನ್ನೇ ಹಾಕಿ ಪ್ರಪ ಅಂತ ಫಿನಿಶ್ ಮಾಡೋದೆ. ಅದೊಂದು ಮಟನ್ ಬೆಂದರೆ ಆಯಿತು ಅಷ್ಟೇ. ಅಷ್ಟೇ ಕೆಲಸ ಇಲ್ಲ. ಮಟನ್ ಒಂದು ಬೇಯಿಸಿ ಮತ್ತು ವೈಟ್ ರೈಸ್ ಇಡಬೇಕಂತೆ. ವೈಟ್ ರೈಸಿಗೆ ಒಂದು ಇಟ್ಟು, ವೈಟ್ ರೈಸಿಗೆ ಉಂಟ ನೋಡಬೇಕು ಮಾಡ್ತೀವಿ. ಹಾಂ, ಹಾಗೆಲ್ಲ ಮಾಡಲಿಕ್ಕೆ ನೀವು ಹಾಗೆ ಮಾಡಿ. ಅಪ್ಪ ಎಂತ ಮಾಡ್ತಾ ಇದ್ದಾರೆ? ಅವ್ರು ನೋಡಿ ಅಲ್ಲಿದ್ದಾರೆ, ಹೊರಗಡೆ ತಿರ್ಗ್ತಾ ಇದ್ದಾರೆ ನೋಡಿ. ಅವ್ರ ಗಿಡಕ್ಕೆ ಏನು ಹಾಕ್ಲಿಕ್ಕೆ ಹೋಗಿದ್ದಾರೆ. ಅವ್ರಿಗೆ ಬೇರೆ ಕೆಲಸ ಎಂತ, ಹೆಂಡತಿನ ಇಲ್ಲಿ ಬಿಟ್ಟು ಗಾರ್ಡನ್ ತಿರ್ಗ್ತಾ ಇದ್ದಾರೆ. ಗಿಡಗಳಿಗೆ ಎಲ್ಲ ತರಕಾರಿ ಅದೆಲ್ಲ ಹಾಕಿ ಇದು ಮಾಡಿಟ್ಟಿದ್ದೀವಿ. ಸ್ವಲ್ಪ ಮಣ್ಣೆಲ್ಲ ಹಾಕಿ ಇದು ಮಾಡಬೇಕೀಗ, ಕಂಪೋಸ್ಟ್ ಮಾಡಬೇಕದು. ನೀವೆಂತ ಮಾಡ್ತಾ ಇದ್ದೀರಾ? ಎಲ್ಲ ಕೆಮಿಕಲ್ ಸ್ಮೆಲ್ ಬರ್ತದೆ. ಅಯ್ಯೋ, ನೀಮ್ ಹಾಕುದಾ? ನೀಮ್ ವಾಟರ್ ಹಾಕಿದ್ರೆ ಸರಿ. ನೀಮ್ ಸ್ಪ್ರೇ ಅದು ಕಾಲು ಮಿಕ್ಸ್ಗಿಲ್ಲ ನಾನೇ ಎಲ್ಲಿ ಅಮ್ಮ ಅಲ್ಲಿ ಅಮ್ಮನ ಕಪ್ಪು ಮಗ, ಚಿಕ್ಕದಿಂದಲೇ ಅಲ್ಲ? ಲಾಡ್ಲ ಅವನು, ಲಾಡ್ಲ. ಆಯ್ತಾ ಊಟ? ಊಟ ಮಾಡಿ ಆಯ್ತಾ? ಮಾಮಮ್ಮ ಆಯ್ತಾ ಹೋಗೋದು? ರಾಯ್ಗೆ ಬ್ರೌನಿ ಮಾಡ್ತಾ ಇದ್ದೀನಿ ನಾನು. ಇದನ್ನು ಹೋಗಿ ಓವನಲ್ಲಿ ಇಡು ಆಯ್ತಾ? ಕಪ್ ಕೇಕ್ ಅಡಿಗೆ. ಬಾ, ಇದರಿಂದ ತೆಗಿಲಿಕ್ಕೆ ಬರೋದಿಲ್ಲ. ಬಾ, ಇದು ಅಂಟಿದ. ಇದು ಯಾವುದ ಕಪ್ಪು ಕೊಟ್ಟಿದ್ಯಾ? ಎಲ್ಲ ಅಂಟಿದೆ ಒಂದಕ್ಕೊಂದು. ತೆಗಿಯೋದು ಹೇಗೆ? ಅದು ಬೀಜ ಹಾಕಿದೆ, ಅದು ಇದಾಗಿದ್ದು ಕೆಲವು ನೋಡಿ, ಅಂಟಿದೆ, ಅದು ಹೋಗಿದ್ದು. ಓ, ಅಂತ ನೋಡಿ ಇದರಲ್ಲಿ ಹುಳ ನೋಡಿ. ನೀನು ಹೋಗ. ಬೇಡ ಬೇಡ ಇರಲಿ. ಇದು ಹಾಳಾಗಿದ್ದೆ, ಯೂಸ್ ಮಾಡೋಣ. ಎರಡು ಹಾಕ್ತೀನಿ, ಡಬಲ್ ಹಾಕು. ಕ್ಯಾಪ್ಸಿಕಮ್ ಇದು ಬೀಜ. ಓ, ಕ್ಯಾಪ್ಸಿಕಮ್ ನಡೆಯೋದ ನೀವು? ಕ್ಯಾಪ್ಸಿಕಮ್ ನಡೆಯುವುದಲ್ಲ, ನೆಡೋದು. ಅದೇ ಕ್ಯಾಪ್ಸಿಕಮ್ ನಡೆಯುವುದಿಲ್ಲ. ಬೆಲ್ಟ್ ತರ್ತಾಜಿ, ಬೆಲ್ಟ್. ಟಾಮಿ ಸವಾರಿ.
ಬೈದ್ರೆ ಡಾಕ್ಟರ್ ಮಶೂರ್ ಗುಲಾಟಿ. ಡಾಕ್ಟರ್ ಮಶೂರ್ ಗುಲಾಟಿ. ಸರಿ ಬಂತಾನ ಇಲ್ಲ ಕೊಡೆ. ಮತ್ತು ನಾವಿವಾಗ ನಾಯಿಗೆ ವಾಕಿಂಗ್ ತೊಗೊಂಡು ಹೋಗೋದು. ಎಲ್ಲರಿದ್ದೀವಿ ಅಲ್ಲ, ಅದಕ್ಕೆ ಈಸಿ ಆಯಿತು. ಉಂಟು ನಮ್ಮ ಹತ್ರ 1 2 3 4 5 6 6 7 ಇನ್ನೊಂದು ಫುಲ್ ಬ್ರಿಡ್ಜ್ ನಾಯಿದೆ ಗ್ಯಾಂಗ್ ಆಗಿದೆ ಇಲ್ಲಿ. ಎಷ್ಟು ನಾಯಿ ನೋಡಿ ಅಂತ. ಎಂತದಾ? ಎಷ್ಟು ನಾಯಿ ಇದ್ದಾರೆ ಕ್ಯಾಮ್ರಾ ಇಂದ ಸೆಲ್ಫಿ ಎಲ್ಲಿ ಉಂಟು? ಎಲ್ಲಿ? ಇವ್ರು ನೋಡಿ ಅಂತೆ ಕೂತ್ಕೊಂಡಿದ್ದಾರೆ. ವಾಕಿಂಗ್ ಬಿಟ್ಟು ಕೂತ್ಕೊಂಡಿದ್ದಾರೆ ಇಬ್ರು ಕೂಡ. ಮತ್ತೆಂತ ಓಕೆ, ಈಗ ಮಟನ್ ಮಾಡ್ತಾ ಇದ್ದೇನೆ. ಎಲ್ಲ ಆಯಿತು, ಹೊರಗಡೆ ಕೆಲಸ ಎಲ್ಲ. ನಮ್ಮದೇ ಮಸಾಲ ಹಾಕಿದ್ದೀನಿ, ಚಿಕನ್ ಮಸಾಲ ಇರುತ್ತೆ ನೋಡಿ, ಅದೇ ಚೆನ್ನಾಗಾಗುತ್ತೆ. ಸ್ವಲ್ಪ ಗರಂ ಮಸಾಲ ಹುಡಿ ಜಾಸ್ತಿ ಹಾಕಿದರೆ ಆಯಿತು. ಮಟನ್ಗೂ ಚೆನ್ನಾಗಾಗುತ್ತೆ, ಚಿಕನಿಗೂ ಚೆನ್ನಾಗಾಗುತ್ತೆ, ವೆಜ್ಜಿಗೂ ಚೆನ್ನಾಗಾಗುತ್ತೆ. ಸೂಪರ್ ಆಗುತ್ತೆ. ಮಟನ್ ರೆಡಿ. ಮಟನ್ ಸ್ವಲ್ಪ ವೈಟ್ ರೈಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ನಾನು ಮತ್ತೆ ಸ್ವಲ್ಪ ನೀರು ಮಾಡಿ ಹುಳ ಆಗ್ತದೆ ಹೀಗೆ. ಓಕೆ, ಈಗ ಊಟ ಮಾಡುವ ಸಮಯ. ಕೆಲವರಲ್ಲಿ ಈಗ ನೋಡ್ತಾ ಇದ್ವಿ, ಅರ್ಧ ನೋಡಿ ಹಸುವಾಗ್ತಾ ಇತ್ತು ಜೋರಿನಲ್ಲಿ, ಅದಕ್ಕೆ ಸೀದಾ ಉಳಿ ಬಂದಿತ್ತು. ವೈಟ್ ರೈಸ್ ಮಾಡಿದ್ದೀನಿ ಡ್ರಾಯಿಂಗ್. ವೈಟ್ ರೈಸ್ ಬೇಕು, ವೈಟ್ ರೈಸ್ ಬೇಕು. ಇನ್ಸೈಡ್ ಬ್ರೋ. కొంచెం సమాచిత వయసుకి ಇಲ್ಲ ಸೂಪರ್.